ಸಮನ್ವಯ ಸಮಿತಿ ಕಡೆಯಿಂದ ಎಲ್ಲರಿಗೆ ನಮಸ್ಕಾರ. ನಮ್ಮ ಸಮನ್ವಯ ಸಮಿತಿ ಈ ನಾಗರಿಕರದ್ದು ಏನು ಅವರು ಸರ್ಕಾರದಿಂದ ಏನು ಬಯಸ್ತಾರೆ ಅದರಲ್ಲಿ ಆಡಳಿತದಿಂದ ಕೆಲವು ಆಗಿರುತ್ತೆ, ಕೆಲವು ಸಮರ್ಪಕವಾಗಿ ಆಗಿರೋದಿಲ್ಲ. ಅಂಥ ಕೇಸ್ಗಳನ್ನು ನಾವು ಸಾರ್ವಜನಿಕರಲ್ಲಿ ಈ ರೀತಿ ಮಾಡ್ಬೋದು, ಆ ರೀತಿ ಮಾಡ್ಬೋದು ಅಂತ ಮಾತಾಡ್ಕೊತಾ ಇರ್ತೀವಿ. ಆದರೆ ಸರ್ಕಾರಕ್ಕೆ ತಲುಪೋದೇ ಇಲ್ಲ. ಸಾಮಾನ್ಯ ಅಭಿಪ್ರಾಯ ಅಂತ ಹೇಳಿದ್ರೆ ಅದನ್ನು ಯಾರೂ ಕೇಳೋದಿಲ್ಲ ಅಂಥೇಳಿ. ಅದು ಸಹಜ, ಅವರ ನಂಬಿಕೆ ಸ್ವಲ್ಪ ಮಟ್ಟಿಗೆ ನಿಜನೇ. ಆದರೆ ಇಲ್ಲಿ ಇನ್ನೊಂದು ಕಾರಣ ಇದೆ. ಅದನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಗೆ ಆ ಸಲಹೆಗಳನ್ನು ತಲುಪಿಸೋದು ಬಹಳ ಮುಖ್ಯ. ಯಾಕೆ ಸರ್ಕಾರಕ್ಕೆ ಬಾಯಿ ಮಾತಲ್ಲಿ ಹೇಳಿದ್ದೆಲ್ಲ ಹೋಗೋದಿಲ್ಲ. ಆಡಳಿತ ಅವರಾಗೇನೇ ನೋಡಿಕೊಂಡು ಮತ್ತೆ ಮತ್ತೆ ಮಾಡಬೇಕಾದ ಡ್ಯೂಟಿ ಆದರೂ ಕೂಡ ಎಷ್ಟೋ ಸತಿ ಅವ್ರ ದೈನಂದಿನ ಕೆಲಸಗಳು ಆಗೋದಿಲ್ಲ, ಅವ್ರು ಇಂಟ್ರೆಸ್ಟ್ ತೊಗೊಳ್ಳೋದಿಲ್ಲ ಅನ್ನೋದು ಕೂಡ ಅದು ಬಲವಾದ ಕಾರಣ ನಿಮಗೆ ಗೊತ್ತಿದೆ. ಸೊ ನಾವೇನು ಮಾಡ್ತೀವಿ, ಅದನ್ನು ಅವ್ರಿಗೆ ತಲುಪಿಸ್ಬಿಟ್ಟು ಅದಕ್ಕೆ ಏನು ಸಲಹೆ ಎಷ್ಟೋ ಸತಿ ಗೊತ್ತಿಲ್ಲದಿದ್ದರೆ ನಾವೇನೇ ಚರ್ಚೆ ಮಾಡಿಕೊಂಡು ಇಂಥ ಸಲಹೆ ಮುಖಾಂತರ ನೀವು ಇದನ್ನು ಬಗೆಹರಿಸ್ಬೋದು ಅಂಥೇಳಿ ಅವ್ರಿಗೆ ಸಬ್ಮಿಟ್ ಮಾಡೋದಲ್ಲದೆ ಅದನ್ನು ಮತ್ತೆ ರೆಗ್ಯುಲರಾಗಿ ಫಾಲೋ ಅಪ್ ಮಾಡ್ತೀವಿ. ಇಲ್ಲ ಅದು ಆಯ್ತೇ ಇಲ್ವೇ, ನಮ್ಮ ಸಜೆಷನ್ ಯುಕ್ತವಾದ್ದೇ ಅಲ್ವೇ, ಯಾಕೆ ಮಾಡೋಕ್ಕಾಗಿಲ್ಲ, ಅದಕ್ಕೆ ಮತ್ತೆ ಬದಲಾವಣೆ ಬೇಕು, ಎಲ್ಲವನ್ನು ಮತ್ತೊಮ್ಮೆ ಸಬ್ಮಿಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ವಿಚಾರದಲ್ಲಿ ನಮ್ಮದು ಒಂದು ವಿಚಾರ ನಾವು ಸಬ್ಮಿಟ್ ಮಾಡಿದ್ದು ಅಂತ ಹೇಳಿದ್ರೆ, ಚುನಾವಣೆಯಲ್ಲಿ ವೋಟರ್ಸ್ ಲಿಸ್ಟು ಸರಿಯಾಗಿರೋದಿಲ್ಲ. ಆದ್ದರಿಂದ ಸಾಕಷ್ಟು ಶೇಕಡಾವಾರು ಮತದಾನ ಆಗೋದಿಲ್ಲ, ಡೂಪ್ಲಿಕೇಟ್ ಮತಗಳು ಬೀಳ್ತವೆ, ಸರಿಯಾದ ಪ್ರಾತಿನಿಧ್ಯ ಸಿಗೋದಿಲ್ಲ, ಒಂದು ವಾರ್ಡಿಗೆ ಇನ್ನೊಂದು ವಾರ್ಡಿಗೆ ಹೋಗ್ತಾಯಿದೆ ಅಂಥೇಳಿ ನಾವು ಏನು ಮಾಡಿದ್ವಿ, ಚುನಾವಣೆ ಅಧಿಕಾರಿಗೆ ನೀವು ಫಿಸಿಕಲ್ ವೆರಿಫಿಕೇಷನ್ ಅಂದರೆ ಸ್ವತಃ ಅಲ್ಲಿ ಬಂದು ಆ ಮತ ಇದಾರೆ ಇಲ್ವೇ ಅಂಥೇಳಿ ವೆರಿಫೈ ಮಾಡಿರಿ ಅಂಥೇಳಿ ನಾವು ಕೇಳ್ಕೊಂಡಿದ್ವಿ. ಈಗ ಇಲ್ಲಿ ಸದ್ಯದ ಪ್ರಕ್ರಿಯೆ ಏನಿದೆ ಅಂತ ಹೇಳಿದ್ರೆ ಅವರು ಏನು ಫಿಸಿಕಲ್ ವೆರಿಫಿಕೇಷನ್ ಮಾಡೋದಿಲ್ಲ, ಮಾಡಲಿಕ್ಕೆ ಭಾಳ ಕಷ್ಟವೂ ಇದೆ. ಅವ್ರು ಬಂದಾಗ ಇವ್ರು ಇರಬೇಕು, ಅದು ಕೂಡ ಎಷ್ಟೊತ್ತಿ ಸಾಧ್ಯವಾಗೋದಿಲ್ಲ. ಮತ್ತು ಅವ್ರು ಏನು ಮಾಡ್ತಾರೆ, ಯಾವುದಾದ್ರು ಒಂದು ದೊಡ್ಡ ಚುನಾವಣೆ ಮೊದಲು ಲೋಕಲ್ ಇರ್ಬೋದು, ವಿಧಾನಸಭೆ ಇರ್ಬೋದು, ಸಂಸತ್ ಚುನಾವಣೆ ಮೊದಲು ಒಂದು 45 ದಿನ ಮೊದಲು ಡಿಕ್ಲೇರ್ ಮಾಡಿಬಿಡ್ತಾರೆ, ನೀವು ಯಾರ್ಯಾರು ಬದಲಾವಣೆ ಮಾಡ್ಕೋಬೇಕಿದೆ ಅದು ಮಾಡ್ಕೊಳ್ಳಿ ಅಂಥೇಳಿ. ಏನಾದ್ರು ವೋಟರ್ಸ್ ಲಿಸ್ಟ್ ಸೇರಿಸ್ಕೊಳ್ಳೋದು, ಡಿಲೀಟ್ ಮಾಡೋದೆಲ್ಲ ಮಾಡ್ಕೊಳ್ಳಿ ಅಂಥೇಳಿ. ಮತ್ತು ಏನು ರೇಷನ್ ಕಾರ್ಡು ಅದಕ್ಕೋಸ್ಕರ ಎಲ್ಲರೂ ಅಡ್ರೆಸ್ ಬದಲಾವಣೆ ವಗೇರೆ ಅವಾಗ ಮಾಡ್ಕೋತಾ ಇದ್ರು ಕೂಡ, ಒಂದೂರಿಂದ ಒಂದೂರಿಗೆ ಶಿಫ್ಟ್ ಆದಾಗ, ಒಂದು ಏರಿಯಾ ಇನ್ನೊಂದು ಏರಿಯಾ ಹೋದಾಗ ಈ ವೋಟರ್ಸ್ ಕಾರ್ಡಿಂದ ಯಾರೂ ಗಮನ ಹರಿಸೋದೇ ಇಲ್ಲ. ನೌಕರರಂತೂ ನಾವು ಬಂದಗಳು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋದು, ಅಲ್ಲಿ ಸೇರಿಕೊಳ್ಳೋದು, ಅದರಲ್ಲಿ ಯೋಚನೆ ಮಾಡ್ತಾರೆ ವಿನಃ ವೋಟಿಂಗ್ ಕಾರ್ಡ್ ವೆರಿಫಿಕೇಷನ್ ಕೆಲಸ ಮಾಡೋದೇ, ಕರೆಕ್ಟ್ ಮಾಡ್ಕೊಳ್ಳೋದು, ಅಪ್ಡೇಟ್ ಮಾಡ್ಕೊಳ್ಳೋದು ಹೋಗೋದೇ ಇಲ್ಲ. ಹಾಗಾಗಿ ಏನಾಗುತ್ತೆ, ಶೇಕಡಾವಾರು ಮತದಾನ ಕೂಡ ಕಡಿಮೆ ಆಗ್ತದೆ ಮತ್ತು ಅವರ ಜಾಗದಲ್ಲಿ ಬೇರೆಯವರು ಹೋಗಿ ವೋಟ್ ಮಾಡೋ ಚಾನ್ಸಸ್ ಇರ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕೆಲವು ಕಡೆ ಬೇಕಂತಲೇ ಪಕ್ಷದವರು ಕಾರ್ಯಕರ್ತರು ಅಂತ ತಿಳ್ಕೊಳ್ರಿ, ಏನಾದ್ರು ತಿಳ್ಕೊಳ್ರಿ, ಅವ್ರು ಏನು ಮಾಡ್ತಾರೆ, ಬೇಕಂತಲೇ 2 ವಾರ್ಡ್ನಲ್ಲೂ ಅವ್ರ ಹೆಸರನ್ನು ಭರ್ತಿ ಮಾಡ್ಸೋಕ್ಕೆ ನೋಡೋದು, 2 ಕಡೆ ವೋಟ್ ಮಾಡ್ಸೋಕ್ಕೆ ನೋಡೋದು. ಇಲ್ಲ ಯಾವುದಾದ್ರು ಒಂದು ಪಾರ್ಟಿ ಪ್ರಬಲವಾಗಿದ್ದರೆ ಅಲ್ಲಿ ಮತದಾರರ ಲಿಸ್ಟಿಂದ ತೆಗೆದುಬಿಡೋದು ಹೆಸರನ್ನು, ಆ ತಾಲೂಕು ಕಚೇರಿಯವರ ಜೊತೆಗೆ ಅವರಿಗೆ ಏನೋ ಫಾಲ್ಸ್ ರಿಪೋರ್ಟ್ ಕೊಟ್ಬಿಟ್ಟು ಏನೋ ಮಾಡಿಬಿಟ್ಟು ತೆಗೆಸ್ಬಿಡೋದು. ಅಲ್ಲಿ ಕೂಡ ತಾಲೂಕು ಚುನಾವಣೆ ಅದನ್ನು ಬದಲಾವಣೆ ವೆರಿಫಿಕೇಷನ್ ಮಾಡೋದು ಕೂಡ ಸಾಕಷ್ಟು ದುರಾಡಳಿತ, ಭ್ರಷ್ಟಾಚಾರ ಮತ್ತು ಇವರಿಗೆ ಸಹಾಯ ಮಾಡಿಕೊಡೋ ಕೆಲಸ ಇದೆ ಅಂತೇಳಿ ಕೇಳ್ತಾರೆ. ಅದು ಏನೇ ಇರಲಿ, ನಾವು ಎಲೆಕ್ಷನ್ ಅಧಿಕಾರಿಗಳಿಗೆ ನೀವು ಆವಾಗ ಫಿಸಿಕಲ್ ವೆರಿಫಿಕೇಷನ್ ಮಾಡಬೇಕು, ಮಾಡಿದ್ರೆ ಅಷ್ಟಿಷ್ಟಾರು ಕ್ಲೀನ್ ಆಗ್ತದೆ ಮತದಾರದ್ದು. ಈಗ ನೋಡಿರಿ, ಒಂದು ವಾರ್ಡಿಂದ ಇನ್ನೊಂದು ವಾರ್ಡಿಗೆ ಹೆಸರೇ ಇಲ್ಲ ಅಂತಂದರೆ ಅವನ ರೆಪ್ರೆಸೆಂಟೇಷನ್ ಕೊಡೋಕ್ಕಾಗಲ್ಲ. ಅವನು ಇನ್ನೊಂದು ವಾರ್ಡ್ನಲ್ಲಿ ಹಾಕಿದ್ರೂ ಕೂಡ ಆವಾಗಲೂ ಅವನ ರೆಪ್ರೆಸೆಂಟೇಷನ್ ತನ್ನ ಏರಿಯಾದ ಪ್ರತಿನಿಧಿಗೆ ರೆಪ್ರೆಸೆಂಟ್ ಹೇಳಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಏನಾಗ್ತದೆ, ಅದಲ್ಲದೇನೆ ಏನಾಗುತ್ತೆ, ಮಧ್ಯೆ ವಾರ್ಡ್ ಬದಲಾವಣೆಗಳು, ಏರಿಯಾಗಳು ಈಚೆಯಿಂದ ಆಚೆಗೆ ವಾರ್ಡ್ ನಮ್ಮ 130 131 2 ಮಿಕ್ಸ್ ಮಾಡಿದ್ದೀವಿ ಅಂತ ಹೇಳೋದು, ಇದು ಸ್ವಲ್ಪ ಭಾಗ ಏನೋ ಕಡೆ ಹೋಗೋದು, ಇದೆಲ್ಲ ಕೂಡ ಆಡಳಿತದಲ್ಲೇ ಸಹಜವಾಗಿ ಆಗ್ತಾ ಇರ್ತದೆ. ಇದೆಲ್ಲ ಕಾರಣಗಳಿಂದ ಏನಾಗ್ತದೆ, ನಮ್ಮ ವೋಟರ್ಸ್ ಲಿಸ್ಟೇ ಪರಿಪೂರ್ಣವಾಗಿ ಖಚಿತವಾಗಿ ಇದು ಬರೋದಿಲ್ಲ. ಅದಕ್ಕಾಗಿಯೇ ನಾವು ಹೇಳೋದು ಫಿಸಿಕಲ್ ವೆರಿಫಿಕೇಷನ್ ಮಾಡಿರಿ ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ. ಅದಲ್ಲದೇ ನಾವೀಗ ಇನ್ನೊಂದಿದೆ, ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿ ಅಂಥೇಳಿ. ಅದು ಪ್ರಪೋಸಲ್ಲು ಆಲ್ರೆಡಿ ಪ್ರೊಸೆಸ್ಸಲ್ಲಿದೆ, ಎಲ್ಲರೂ ಸ್ವತಃ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಎಲ್ಲರೂ ಅದು ಮಾಡ್ಕೊಂಡಿರೋದಿಲ್ಲ, ಅದು ಒಂದು. ಆಮೇಲೆ ನಾವು ಅದು ಮಾಡಿಕೊಂಡ್ರೂ ಕೂಡ ಮತ್ತೆ ನಾವು ಶಿಫ್ಟ್ ಆದಾಗ ಮತ್ತೆ ನಾವು ಅದನ್ನು ಬದಲಾವಣೆ ನಮ್ಮಷ್ಟಕ್ಕೆ ನಾವೇ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಕೊಟ್ಟರೂ ಕೂಡ ಹೆಚ್ಚಿನವ್ರು ಮಾಡ್ಕೊಳ್ಳೋದಿಲ್ಲ. ಆದ ಕಾರಣ ನಾವೇನು ಪ್ರಪೋಸ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ,
ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಕಾರಣಾಂತರದಿಂದ ನಾವು ಬದಲಿ ಮಾಡಿಕೊಳ್ಳೇಬೇಕಾದ ಸಂದರ್ಭ ಹೆಚ್ಚಿನ ನಾಗರಿಕರಿಗೆ ಇದೆ. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಮಕ್ಕಳದ್ದು ಶಾಲೆ, ರೇಷನ್ನು, ಅದು ಇದಕ್ಕೆ ಎಲ್ಲದಕ್ಕೂ ಈಗ ಎಲ್ಲದಕ್ಕೂ ಆಧಾರ್ ಲಿಂಕ್ ಆಗ್ತಾಯಿದೆ. ಆದ ಕಾರಣ ನಾವೀಗ ಏನು ಹೇಳೋದು ಅಂತಂದರೆ, ಆಧಾರ್ ಕಾರ್ಡನ್ನೇ ಇರೋದರಲ್ಲಿ ಖಚಿತವಾದ ಮಾಹಿತಿ ಕೊಡಲಿಕ್ಕಾಗೋದು ಅದು ಒಂದೇ. ಅದರಲ್ಲಿ ಡೂಪ್ಲಿಕೇಟ್ ಆಗೋ ಸಂಭವ ಇಲ್ಲವೇ ಇಲ್ಲ. ಆದ ಕಾರಣ ಕಂಪಲ್ಸರಿ ಎಲ್ಲದಕ್ಕೂ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿರಿ ಅಂತ ಕೇಳ್ತಾ ಇದ್ದೀವಿ. ಇದರಲ್ಲಿ ಏನಾಗಿದೆ, ಆಡಳಿತಕ್ಕೂ ಕಷ್ಟ ಇದೆ. ಯಾಕಂದರೆ 2 ವೋಟರ್ಸ್ ಲಿಸ್ಟ್ ಇದೆ. ಒಂದು ಲಿಂಕ್ ಆಗೋ ಮೊದಲು ಅವರಷ್ಟಕ್ಕೆ ಅವರು ವೆರಿಫೈ ಮಾಡೋದು ಭಾಳ ಕಷ್ಟ ಇದೆ. ಫೋಟೋಗಳು ಸರಿ ಇರೋದಿಲ್ಲ, ಅಡ್ರೆಸ್ಸು ಒಂದು ಕಡೆ ಒಂದೊಂದು ಥರ ಆಗಿರೋದು, ಆಧಾರ್ನಲ್ಲಿ ಒಂದು ರೀತಿ ಅಡ್ರೆಸ್ಸು, ಹೆಸರು ಇದರಲ್ಲಿ ಒಂದು ರೀತಿ ಅಡ್ರೆಸ್ಸು, ಇದೆಲ್ಲ ಸಮಸ್ಯೆ ಇದೆ. ಹಾಗಾಗಿ ನಾವು ಒಂದು ಸತಿ ಬಂದು ಫಿಸಿಕಲ್ ವೆರಿಫಿಕೇಷನ್ ಮಾಡಿ ಅದನ್ನು ತೆಗೀರಿ. ಈ ಸತ್ತೋದವ್ರದ್ದು ಯಾರು ರಿಪೋರ್ಟ್ ಮಾಡೋದೇ ಇಲ್ಲ, ಅದ್ರ ಬದಲಿಗೆ ಇನ್ನೊಬ್ಬ ಮಾಡಿಬಿಡ್ತಾನೆ. ಇವನು ಏಜೆಂಟ್ ಇವನ ಕಡೆದೊಂದಿಷ್ಟು ಗಿರಾಕಿ ಇದೆ, ಅವನ ಕಡೆದೊಂದು ಗಿರಾಕಿ ಇರ್ತದೆ. ಅದನ್ನು ಯಾರು ತಪ್ಪಿಸೋಕ್ಕೆ ಅದು ಹೋಗೋದೇ ಇಲ್ಲ. ಹೀಗೇನಾಗಿದೆ, ದುರಾಡಳಿತ, ಡೂಪ್ಲಿಕೇಷನ್ ವೋಟಿಂಗು ಹೆಚ್ಚಿಗೆ ಮುಂದುವರಿತಾನೆ ಇದೆ. ಅದಕ್ಕಾಗಿ ನಾವು ಹೇಳಿದ್ವಿ, ಮೊದಲನೇದಾಗಿ ಫಿಸಿಕಲ್ ವೆರಿಫಿಕೇಷನ್ ಮಾಡಬೇಕು, ಎರಡನೇದಾಗಿ ಎಲ್ಲದಕ್ಕೂ ಆಧಾರ್ ಕಂಪಲ್ಸರಿಯಾಗಿ ಮಾಡಬೇಕು ಅಂತೇಳಿ. ಇವರು ಆಡಳಿತದಲ್ಲೇ ಏನು ಮಾಡ್ತಾರೆ, ನಮ್ಮಲ್ಲಿ ಕೆಲವು ಸುಪ್ರೀಂ ಕೋರ್ಟ್ ಲಾಯರ್ಗಳಿಂದ ಅವ್ರ ಪಾರ್ಟಿಗಳನ್ನು ಹಿಡಿದುಬಿಟ್ಟು ಇಲ್ಲ ಅದು ಕಷ್ಟ ಆಗುತ್ತೆ, ಅವ್ರದ್ದು ಇರೋದಿಲ್ಲ ಮಾಹಿತಿ, ಹಾಗೆ ಹಿಂಗೆ ಅಂತೇಳಿ. ಆ್ಯಕ್ಚುಲಿ ಅದೆಲ್ಲ ಸುಳ್ಳು. ಅವರು ಕೂಡ ತೋರ್ಸೋಕ್ಕೂ ತಯಾರಿರ್ತಾರೆ. ಇವರೇ ಇಲ್ಲ, ಅವ್ರಿಗೇನು ಗೊತ್ತಾಗಲ್ಲ, ಮರ್ತು ಬಂದುಬಿಡ್ತಾರೆ, ಇನ್ನೊಂದು ಏನೋ ಸುಳ್ಳು ಹೇಳೋದು. ಈ ರೀತಿ ಮಾಡಿ ಇದಲ್ಲದೇನೆ ವಲಸಿಗರು ಕೂಡ ಏನಾಗುತ್ತೆ, ಆಧಾರ್ ಕಾರ್ಡು ಇಲ್ಲದೆ ಅವ್ರಿಗೇನಾದ್ರು ವೋಟರ್ ಕಾರ್ಡು ಲೋಕಲ್ ಅಥಾರಿಟಿ ಸ್ಟೇಟ್ ಗೌರ್ಮೆಂಟ್ ತೆಗೆಸ್ಕೊಟ್ಬಿಟ್ರೆ ಅವ್ರಿಗೆ ಓಟ್ ಕೂಡ ಹಾಕ್ಸ್ಲಿಕ್ಕಾಗುತ್ತೆ. ಇದು ಒಂದು ಬಲವಾದ ಕಾರಣ. ಪರ್ಟಿಕ್ಯುಲರ್ಲಿ ಬಾಂಗ್ಲಾದೇಶಿ ಏರಿಯಾದಲ್ಲಿ ಈವನ್ ಬಾಂಗ್ಲಾದೇಶಿಯರು ಬೆಂಗಳೂರು ತನಕ ಬಂದಿದ್ದಾರೆ ಅಂತ ಕೇಳಿದ್ದೀವಿ. ಸೊ ಅವರು ಯಾವುದಾದ್ರು ಒಂದು ನಾಗರಿಕತೆಯ ಸೌಲಭ್ಯ ಪಡೀಲಿಕ್ಕೆ ಅದಕ್ಕೆ ಡೂಪ್ಲಿಕೇಟು ವೋಟರ್ಸ್ ಕಾರ್ಡು ಮಾಡ್ಕೊಂಡ್ಬಿಟ್ಟು ಅದರ ಮುಖಾಂತರ ಕೆಲವು ಪಡೆಯೋಕ್ಕೆ ಪ್ರಯತ್ನ ಪಡ್ತಾರೆ. ಇದನ್ನೆಲ್ಲ ಅವಾಯ್ಡ್ ಆಗಬೇಕು ಅಂತೇಳಿದ್ರೆ ಆಧಾರ್ ಕಾರ್ಡ್ ಆಗಬೇಕು. ಆಧಾರ್ ಕಾರ್ಡ್ನಲ್ಲಿ ಅದರಲ್ಲೂ ಕೂಡ ಬೋಗಸ್ ಆಧಾರ್ ಕಾರ್ಡ್ ಆಗಿದ್ದರೂ ಕೂಡ ಅದನ್ನು ಒಂದಲ್ಲ ಒಂದಿನ ಖಚಿತವಾಗಿ ಅದನ್ನು ಹಿಡಿಲಿಕ್ಕೆ, ಅದನ್ನು ಪತ್ತೆ ಮಾಡಲಿಕ್ಕೆ ಪೊಲೀಸರಿಂದಲೋ ಅಥವಾ ಬೇರೆ ನಾಗರಿಕರು ಡೂಪ್ಲಿಕೇಷನ್ ಆದಾಗ ಅದನ್ನು ಇದು ಮಾಡಲಿಕ್ಕೆ ಆಗತ್ತೆ. ಅದು ಕಷ್ಟ ಇದೆ ಅಂತ ಹೇಳೋದು ಬಿಟ್ಟುಬಿಟ್ರೆ ಏನಾಗುತ್ತೆ, ನಾಳೆ ಅವರನ್ನು ಖಚಿತವಾಗಿ ಕಂಡು ಹಿಡಿದು ತೆಗೆಯೋದಕ್ಕಾಗಲಿ, ಅಪರಾಧ ಇರಲಿ ಇಲ್ಲದೇ ಇರಲಿ, ಅಥವಾ ಸೌಲಭ್ಯಗಳು ಡೂಪ್ಲಿಕೇಟ್ ಆಗತಕ್ಕಂಥ ವ್ಯವಸ್ಥೆಗಳನ್ನೆಲ್ಲ ತಡಿಲಿಕ್ಕಾಗ್ತದೆ. ಇದರಲ್ಲಿ ಮತದಾನದ ಒಂದು ಫೆಸಿಲಿಟಿ ಕೂಡ ಅತಿ ಮುಖ್ಯ. ಇದನ್ನು ಒಂದು ಆಧಾರ್ ಜೊತೆ ಲಿಂಕ್ ಮಾಡೋದಲ್ಲದೆ ನಮ್ದು ಇನ್ನೊಂದು ಪ್ರಪೋಸಲ್ ಇದೆ. ಆಧಾರ್ ಕಾರ್ಡ್ನಲ್ಲಿ ಹೋಗಿ ಚೇಂಜ್ ಮಾಡಿಬಿಟ್ರೆ ಅಲ್ಲಿಂದ ಅವ್ನು ಡ್ರೈವಿಂಗ್ ಲೈಸೆನ್ಸು, ರೇಷನ್ ಕಾರ್ಡು ಮತ್ತು ಯಾವುದೇ ಒಂದು ಎಲ್ಲದಕ್ಕೂ ಅದು ಅಡ್ರೆಸ್ ಚೇಂಜ್ಗಳು ಇಫೆಕ್ಟ್ ಆಗಿಬಿಡಬೇಕು. ಆಟೋಮ್ಯಾಟಿಕ್ಕಾಗಿ ಒಂದು ಕಡೆ ಅಡ್ರೆಸ್ ಚೇಂಜ್ ಮಾಡಿಬಿಟ್ರೆ ಆ ಸೇಮ್ ನಂಬರ್ಲಿರ್ತಕ್ಕಂಥ ಏನೇನು ದಾಖಲೆಗಳಿದ್ದಾವೆ ಆಯಾ ಡಿಪಾರ್ಟ್ಮೆಂಟ್, ಒಂದೊಂದೇ ಡಿಪಾರ್ಟ್ಮೆಂಟ್ಗೂ ಕೊಡೋ ಅವಶ್ಯಕತೆ ಇರಬಾರ್ದು ಅಂಥೇಳಿ ನಾವು ಅದೊಂದು ಪ್ರಪೋಸಲ್ ಕೂಡ ಇದೆ. ಅದನ್ನು ಕೂಡ ನೆಕ್ಸ್ಟ್ ಸಬ್ಮಿಟ್ ಮಾಡೋಕ್ಕಿದ್ದೇವೆ. ಸೊ ವೋಟಿನ ಇದ್ರ ವಿಚಾರದಲ್ಲಿ ಅಪ್ಲಿಕೇಶನ್ ಕೊಟ್ಟು ಸ್ಟೇಟ್ ಎಲೆಕ್ಷನ್ ಕಮಿಷನರಿಗೆ ಕೊಟ್ಟು ಅಲ್ಲಿನ ನಮ್ಮದಲ್ಲ ಅಲ್ಲದ್ದಲ್ಲ ಇಲ್ಲದ್ದಲ್ಲ ಅಂಥೇಳಿ ಕೊನೆಗೆ ನಾವು ಮತ್ತೆ ಅದನ್ನು ಒತ್ತು ಮಾಡಿ, ಮತ್ತು ಇನ್ನೊಂದು ಅಂತಂದರೆ ಅದರಲ್ಲಿ ಒಂದು ಸಣ್ಣ ಏರಿಯಾದಲ್ಲಿ, ಒಂದು ಜಿಗಣಿ ಅನ್ನೋ ಒಂದು ಸಣ್ಣ ಊರಿನಲ್ಲಿ ಅಲ್ಲೇ ಎಷ್ಟು ಡೂಪ್ಲಿಕೇಷನ್ ಆಗಿದೆ ಅಂದರೆ ಲಿಸ್ಟ್ ಮಾಡಿ ಕೊಟ್ಟಿದ್ದೀವಿ. ಯಾಕಂದ್ರೆ ಹಾಗೆ ಕೊಟ್ಬಿಟ್ಟು ಹೌದಾ ಅದು ನೋಡ್ತೀವಿ ಅಂತ ಹೇಳ್ತಾರೆ. ಆ ರೀತಿಯೆಲ್ಲ ನಾವು ಯಾವುದು ಕೆಲಸ ಮಾಡಿದರೆ ಖಚಿತವಾಗಿ ಅವರಿಗೆ ಡಾಕ್ಯುಮೆಂಟ್ರಿ ಪ್ರೂಫ್ ಕೊಟ್ಟು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಇದೇ ನಮ್ಮ ವಿಶೇಷತೆ. ಸುಮ್ಮನೆ ಹೇಳೋದು, ಮನಸ್ಸಿಗೆ ಬಂದಿದ್ದು ಸಜೆಷನ್ ಕೊಟ್ಟು ಹೋಗೋದಲ್ಲ. ಆದ ಕಾರಣ ಈ ವ್ಯವಸ್ಥೆಯನ್ನು ನೀವು ಕೂಡ ಎಲ್ಲರೂ ಬೆಂಬಲಿಸಬೇಕು, ಅದನ್ನು ಕಾಪಾಡಬೇಕು. ಸುಮ್ಮನೆ ಅದು ಚಪ್ಪಾಳೆ ಹೊಡೆದ್ಬಿಟ್ರೆ ಮುಗಿದೋಗಲ್ಲ. ಅದನ್ನು ಆ ವ್ಯವಸ್ಥೆಗೆ ಸ್ವಲ್ಪ ಖರ್ಚುಗಳು ಬರ್ತದೆ. ಏನು ದೊಡ್ಡ ಖರ್ಚೇನಿಲ್ಲ, ಸಣ್ಣ. ನಾವು ಕೇಳ್ತಾ ಇದ್ದಿದ್ದು ಕೂಡ ಬೇರೆ ಆಲ್ರೆಡಿ 70-80 ಮೆಂಬರ್ ಫಾರಿನಲ್ಲಿರೋ ಡಾಕ್ಟರ್ಸು, ಇಂಜಿನಿಯರ್ಸು ಕೂಡ ನಮ್ಮ ಮೆಂಬರ್ಸ್ ಆಗಿದ್ದಾರೆ. ಸೊ ನಮ್ಮ ದೇಶದವರೇ ನಾವು ಇಂಟ್ರೆಸ್ಟ್ ತೊಗೊಳ್ಳಿಲ್ಲ ಅಂತಂದರೆ ಅದು ಅರ್ಥನೇ ಇಲ್ಲ. ಇದನ್ನು ಎಲ್ಲವರನ್ನೇ ಒಬ್ಬೊಬ್ಬರೇ ಹೋಗಿ ಎಲ್ಲಿ ಮಾಡಲಿಕ್ಕೂ ಆಗೋದಿಲ್ಲ. ನಾವು ಅದಕ್ಕೆ ಕ್ಲರ್ಕ್ ಇಟ್ಕೊಂಡು ಎಲ್ಲ ಕೆಲಸ ಮಾಡಬೇಕಂತ ಇದ್ದೇವೆ. ಅದು ಯಾವ ರೀತಿ ಮಾಡ್ತೀವಿ ಅಂತೇಳಿ ರಿಪೋರ್ಟ್ ಬೇಕಾದ್ರೂ ಸಿಗ್ತದೆ, ಆಯಿತಾ. ನೀವು ನನ್ನ ಈ ನಂಬರು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, 9449025576, ಆಯಿತಾ. ಈ ನಂಬರಿಗೆ ಸುಮ್ಮನೆ ಅಂತ ಒಂದು ರಿಪೋರ್ಟ್ ವಾಟ್ಸಪ್ನಲ್ಲಿ ಹಾಕಿರಿ. ನಾವು ಇಲ್ಲಿವರೆಗೆ ಆಗಿರೋ ಕೆಲಸ, ಅದಲ್ಲದೆ ಇನ್ನು ಮುಂದೆ ಆಗೋ ಕೆಲಸ, ದೈನಂದಿನ ಕೆಲಸಗಳನ್ನು ಆಗಿಂದಾಗ ರಿಪೋರ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದರಲ್ಲಿ ನಾನು ಈಗ ಹೇಳಿದಲ್ಲದೆ ಯಾವ ರೀತಿ ನಡೀತದೆ ಎಲ್ಲ ಮಾಹಿತಿಯನ್ನು, ಪ್ರತಿ ತಿಂಗಳಾಗಿದ್ದು ಕಲೆಕ್ಷನ್ ಏನಾಯಿತು, ಕೆಲವು ಹೆಚ್ಚು ಕೊಟ್ಟಿದ್ದಾರೆ, ಕೆಲವು ಕಮ್ಮಿ ಕೊಟ್ಟಿದ್ದಾರೆ, ಅದೇನೂ ಇದಲ್ಲ, ಎಲ್ಲರಿಗೂ ಗೌರವ ಸಲ್ತದೆ. ಹೆಚ್ಚಿಗೆ ಕೊಟ್ಟವ್ರಿಗೆ ಪಾಪ ಅವ್ರಿಗೆ ಜಾಸ್ತಿ ಆ್ಯಂಗ್ಸೈಟಿ ಇದೆ, ಅವ್ರ ದುಡಿಮೆನೂ ಇದೆ, ಅವ್ರು ಕೊಡ್ತಿದ್ದಾರೆ. ಸೊ ಈ ರೀತಿ ಎಲ್ಲ ನಾಗರಿಕರು ಎಚ್ಚೆತ್ತುಕೊಂಡು ಆಗಬೇಕೇ ವಿನಃ ಯಾವನೊಬ್ಬ MLA ಬರ್ತಾನಂತಂದರೆ ಅದು ಆಗದೇ ಕೆಲಸ. ಸೊ ನೋಡಿ,
ಇನ್ನು ಮುಂದೆ ಕೂಡ ಈ ಥರ ರಿಪೋರ್ಟ್ಗಳು ನೋಡಲಿಕ್ಕಾಗಿ ವರದಿಗಳು, ಹೊಸ ವಿಚಾರಗಳು ಬೇರೆಯವ್ರು ಹೇಳಿದ್ದನ್ನು ನಾವು ಹೇಳ್ತೀವಿ. ಬೇರೆ ಯಾವ ಇಂಡಿವಿಜುವಲ್ಸು ಅವರಾಗೆ ಮಾಡಿದ ಪ್ರಯತ್ನಗಳು ಸಕ್ಸಸ್ ಆಗಿದ್ದನ್ನು ರಿಪೋರ್ಟ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಜನಗಳಿಗೆ ಜಾಗೃತಿ ಮೂಡಿ ಅದು ಕೆಲಸ ಆಗುತ್ತೆ ಅಂತಲೂ ಆಗುತ್ತೆ. ಅವ್ರಿಗೆ ಸಹಾಯ ಮಾಡಿದ್ರೆ ಏನಾಗುತ್ತೆ, ಈ ಥರ ಕೆಲಸ ಮಾಡೋರಿಗೆ ಒಂದು ಬಲ, ಅವ್ರಿಗೆ ಆಗೋ ಖರ್ಚು, ಅವ್ರ ಸಮಯ, ಅದನ್ನೆಲ್ಲ ಅವ್ರಿಗೆ ಉಳಿತಾಯ ಮಾಡಿಕೊಂಡು ನಿಮಗೆ ಎಲ್ಲರಿಗೂ ಆಗೋ ರೀತಿ ಕೆಲಸ ಮಾಡ್ಕೊಳ್ಳಿಕ್ಕೆ ಆಗತ್ತೆ. ಇಷ್ಟು ಹೇಳಿ ಇವತ್ತಿನ ಈ ವಿಚಾರನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.